ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋ ಸಿಹಿ ಕರ್ಜಿಕಾಯಿ ಮಾಡೋದು, ಸಿಹಿ ಕಡುಬು ಮಾಡೋದು, ಆಬೇಲಿಟ್ಟು ಮಾಡೋ ಕಡುಬು ಎರಡನ್ನೂ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಚಿರೋಟಿ ರವೆ, ಮೈದಾ ಹಸಿಟ್ಟು, ಬೆಲ್ಲ, ಗೋಡಂಬಿ, ಬಾದಾಮಿ, ಹುರ್ಗಡ್ಲೆ, ಕಡಲೆಬೀಜ, ಕಾಯಿ ತುರಿ, ಎಳ್ಳು, ಗಸಗಸೆ, ಅರ್ಧ ಕಪ್ಪು ಸಕ್ಕರೆ ಪುಡಿ ತಗೊಂಡಿದ್ದೀನಿ, 1 ಕಪ್ಪು ರವೆ, ಮೈದಾ ತಗೊಂಡಿದ್ದೀನಿ, ಬೆಲ್ಲ 1 ಕಪ್ ತಗೊಂಡಿದ್ದೀನಿ. ಇದು ಗೋಡಂಬಿನೂ ಬಾದಾಮಿ ಸ್ವಲ್ಪ ತಗೊಂಡಿದ್ದೀನಿ. ಹುರ್ಗಡ್ಲೆ 1 ಕಪ್ಪು, ಕಡಲೆಬೀಜ 1 ಕಪ್ಪು, ಎಳ್ಳು ಒಂದು ಅರ್ಧ ಕಪ್ ತಗೊಂಡಿದ್ದೀನಿ, ಗಸಗಸೆ ಬಂದು ಒಂದು 3 ಸ್ಪೂನು, ಕೊಬ್ಬರಿ ಅರ್ಧ ಕಪ್ ತಗೊಂಡಿದ್ದೀನಿ. ಈಗ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ರವೆನೂ ಮತ್ತು ಮೈದಾ ಹಸಿಟ್ಟನ್ನ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು, ಎಣ್ಣೆ ಇದ್ದರೂ ಸರಿ ಇಲ್ಲ ಬೆಣ್ಣೆ ಆದರೂ ಸರಿ ಕಾಯಿಸ್ಬಿಟ್ಟು ಇದಕ್ಕೆ ಹುಯ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ಹುಯ್ದಿದ ತಕ್ಷಣ ಗುಳ್ಳೆ ಗುಳ್ಳೆ ಬರುತ್ತಲ್ಲ, ಆ ಥರ ಬರಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು, ಎಣ್ಣೆ ಬಿಸಿ ಬಿಸಿ ಹಾಕಿರ್ತೀವಿ, ಅದಕ್ಕೋಸ್ಕರ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ, ಕೈ ಹಾಕಬಾರ್ದು ತಕ್ಷಣ. ಆಮೇಲೆ ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ಥರ ಸ್ವಲ್ಪ ಉಪ್ಪು ಹಾಕಿದ್ರೆ ಸಿಹಿ ಅಡುಗೆಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ನನಗೆ ಕಲಸೋವಾಗಲೇ. ಆಮೇಲೆ ಸಕ್ಕರೆ ಪುಡಿ ಇತ್ತಲ್ಲ, ಅದನ್ನು ಸಹ ಹಾಕಿ ಕಲಿಸ್ಕೊತಾ ಇದ್ದೀನಿ ನಾನು. ಸ್ವೀಟು ಚೆನ್ನಾಗಿ ನಾವು ಹೂರ್ಣ ಏನು ಹಾಕಿರ್ತೀವೋ ಅದರಲ್ಲೂ ಇರುತ್ತೆ ಬೆಲ್ಲ, ಮತ್ತು ಹಿಟ್ಟು ಹಸಿ ಸಪ್ಪೆ ಸಪ್ಪೆ ಇರುತ್ತಲ್ವ, ಅದರಿಂದ ಇದು ಹಾಕಿದ್ರೆ ಟೇಸ್ಟ್ನ ಎರಡು ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ನಾನು ಸಕ್ಕರೆ. ಈಗ ಒಂದೊಂದೇ ಹುರ್ಕೊಳ್ಳೋಣ ಎಲ್ಲ. ಮೊದಲಿಗೆ ಗೋಡಂಬಿನೂ ಬಾದಾಮಿ ಹುರಿದಿದ್ದೀನಿ. ಈಗ ಗಸಗಸೆ ಹುರ್ಕೊತಾ ಇದ್ದೀನಿ. ಗಸಗಸೆ ಹುರಿಯುವಾಗ ಹುಷಾರು, ಅದೊಂದು ಸ್ವಲ್ಪ ಉರಿ ಜೋರಾದ್ರೂ ಸೀದೋಗ್ಬಿಡುತ್ತೆ. ಆ ಬಾಣಲಿ ಬಿಸಿಗೇ ಅದು ಚೆನ್ನಾಗಿ ಕಲರ್ ಬಂದುಬಿಡುತ್ತೆ, ಅಷ್ಟೇ ಸಾಕು. ಆಯಿತು. ಈಗ ಎಳ್ಳು ಹುರ್ಕೊಂಡೆ ನೋಡಿ, ಈ ಥರ ಎಳ್ಳು ಹುರ್ಕೋಬೇಕು. ಆಮೇಲೆ ಕಡಲೆಬೀಜ ಹುರ್ಕೋಬೇಕು. ಕಡಲೆಬೀಜ ಎಲ್ಲ ಹುರಿದಾಗಿದೆ. ಈಗ ಹುರ್ಗಡ್ಲೆ ಹಾಕ್ಕೊತೀನಿ. ಹುರ್ಗಡ್ಲೆನೂ ಏನು ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಗರಿ ಗರಿ ಆಗಲಿ ಅನ್ನೋದಕ್ಕೋಸ್ಕರ ಬೆಚ್ಚಗೆ ಮಾಡಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಹುರಿದಿಲ್ಲ. ಈಗೆಲ್ಲ ಆಗಿದೆ ಹುರಿದು. ಇದೆಲ್ಲ ತಣ್ಣಗಾದ ನಂತರ ಫಸ್ಟು ಗೋಡಂಬಿನೂ ಬಾದಾಮಿ ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮಿಕ್ಸಿಲಿ ಹಾಕಿ. ಅದು ಪುಡಿಯಾದ ನಂತರ ಕಡಲೆಬೀಜ, ಹುರ್ಗಡ್ಲೆ, ಎಳ್ಳು ಪ್ರತಿಯೊಂದು ಹಾಕಿ, ಆಮೇಲೆ ಲಾಸ್ಟಿಗೆ ಕೊಬ್ಬರಿನೂ ಹಾಕ್ಬಿಟ್ಟು ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ತುಂಬ ನೈಸೂ ಇರಬಾರ್ದು, ತುಂಬ ದಪ್ಪ ದಪ್ಪನೂ ಇರಬಾರ್ದು. ಅದಕ್ಕೋಸ್ಕರ ನೋಡಿ, ಅದಕ್ಕೆ ಪುಡಿ ಮಾಡಿದ್ರೆ ಸಾಕು, ಚೆನ್ನಾಗಿರುತ್ತೆ. ತುಂಬ ನೈಸ್ ಆಗಿಬಿಟ್ರು ಚೆನ್ನಾಗಿರಲ್ಲ. ಅದರಿಂದ ನಾನು ಮಿಕ್ಸಿಲಿ 2 ಸಲ ಹಾಕ್ಕೊಂಡೆ, ಒಂದು ಸಲಿಗೆ ಆಗೋಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಬೆಲ್ಲನ ಕುಟ್ಟಿದ್ದೆ, ಅದು ದಪ್ಪ ದಪ್ಪ ಸಿಗುತ್ತೆ ಬಾಯಿಗೆ ಅಂದ್ಬಿಟ್ಟು ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ. ಈಗೆಲ್ಲನೂ ಒಂದೇ ಅದಕ್ಕೆ ತರಿಯಾಗಿದೆ, ದಪ್ಪ ಏನಿಲ್ಲ ಅಷ್ಟು. ನೋಡಿ, ಇವಾಗ ಕಲಸಿಕ್ಕಿದ್ನಲ್ಲ ಹಿಟ್ಟು, ಅದು ಚೆನ್ನಾಗಿ ನೆಂದಿದೆ. ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೆಂದಷ್ಟು ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಅದರಿಂದ. ಇವಾಗ ಲಟ್ಟಿಸ್ಕೊತಾ ಇದ್ದೀನಿ. ಸ್ವಲ್ಪ ಮೈದಾ ಹಸಿಟ್ಟು ಹಾಕ್ತಾ ಈ ಥರ ಮಾಡ್ಕೊತಾ ಇದ್ದೀನಿ. ಇಷ್ಟು ತೆಳ್ಳಗೆ ಒಸ್ಕೊಂಡ್ರೆ ಸಾಕು, ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ. ಕರ್ಜಿಕಾಯಿ ಒರಳು ಏನಿದೆಯೋ ಅದಕ್ಕೆ ಹಾಕ್ಬಿಟ್ಟು 1 ಸ್ಪೂನಷ್ಟು ಅದು ಮಾಡಿಟ್ಕೊಂಡಿದ್ವಲ್ಲ ಹೂರಣ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಹಚ್ಚಿ ಮಾಡಿಕೊಂಡು ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನ ತೆಗೆದು ಹಾಕಬೇಕು. ಈ ಥರ ಹಚ್ಚಿ ಮಾಡಿ ಇಟ್ಕೋಬೇಕು ಕರ್ಜಿಕಾಯ್ದು. ಇದೇ ಥರ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಅದು ತುದಿಲಿ ಒತ್ತಿ ಮಾಡಿ, ಯಾಕಂದರೆ ಒಂಚೂರು ಗ್ಯಾಪ್ ಬಿಟ್ಕೊಬಿಟ್ರು ಆ ಎಳ್ಳು ಎಲ್ಲ ಆಚೆ ಬಂದ್ಬಿಟ್ಟು ಎಣ್ಣೆ ಎಲ್ಲ ಸೀದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೆ ಕ್ಲೀನಾಗಿ ಕ್ಲೋಸ್ ಆಗಬೇಕು. ಆಮೇಲೆ ಉರಿನೂ ಅಷ್ಟೇ, ತುಂಬ ಜೋರು ಇಟ್ಕೊಳ್ಳೋದಾಗಲಿ ಅಥವಾ ತುಂಬ ಸಣ್ಣ ಇದ್ದರೆ ಚೆನ್ನಾಗಿ ಬೇಯಲ್ಲ ಅದು. ಆಮೇಲೆ ಎಣ್ಣೆ ಕುಡಿದ್ಬಿಡುತ್ತೆ ಜಾಸ್ತಿ. ಅದಕ್ಕೆ ಒಂದೇ ಹದ ಇಟ್ಕೊಂಡು ನೋಡಿಕೊಂಡು ಅದನ್ನು ಎಣ್ಣೆಲಿ ಕರಿಬೇಕು. ಈಗ ನೋಡಿ, ಕರ್ಜಿಕಾಯಿ ರೆಡಿಯಾಗಿದೆ. ಇವಾಗ ನೆಕ್ಸ್ಟು ಸಿಹಿ ಕಡುಬು ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ.
ನೋಡಿ ಈ ಥರ ಗೋಲ್ಡನ್ ಕಲರ್ ಬಂದರೆ ಸಾಕು. ತುಂಬ ಚೆನ್ನಾಗಿತ್ತು ಟೇಸ್ಟು, ಗರಿಗರಿಯಾಗಿತ್ತು, ಒಂಥರ ಗಟ್ಟಿ ಗಟ್ಟಿ ಸಿಗ್ತಾ ಇರಲಿಲ್ಲ. ಚಿರೋಟಿ ರವೆ ಹಾಕಿರೋದ್ರಿಂದ ತುಂಬಾ ಮೆತ್ತಗೆ ಚೆನ್ನಾಗಿ ಗರಿಗರಿಯಾಗಿದೆ. ಒಳ್ಳೆ ಟ್ರೈ ಮಾಡಿ ನೀವು, ಗೊತ್ತಾಗುತ್ತೆ. ಈಗ ಸಿಹಿ ಕಡುಬು ಮಾಡ್ಕೊಳ್ಳೋದಕ್ಕೆ ತೋರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ನೀರು, ತುಪ್ಪ, ಅದು ಹೂರಣ ರೆಡಿ ಮಾಡ್ಕೊಂಡಿದ್ನಲ್ಲ ಇದಕ್ಕೆ ಕರ್ಜಿಕಾಯಿ, ಅದೇ ಹೂರಣ ಹಾಕಿ ನಾನು ಸಿಹಿ ಕಡುಬು ಮಾಡ್ತಾಯಿದ್ದೀನಿ. ಒಂದೇ ಇದರಲ್ಲಿ 2 ಅಡುಗೆ ಆಗಿಬಿಡುತ್ತೆ. ಹಬ್ಬಕ್ಕಿಂತ ಬೇಗ ರೆಡಿ ಮಾಡ್ಕೋಬೋದು. ಈಗ 1 ಕಪ್ಗೆ 2 ಕಪ್ ನೀರು ಹಾಕಿದ್ದೀನಿ ನಾನು ಅಕ್ಕಿ ಹಿಟ್ಟಿಗೆ. 1-2 ಸ್ಪೂನ್ ತುಪ್ಪ, ಸ್ವಲ್ಪ ಉಪ್ಪು ಹಾಕಬೇಕು. ಇವಾಗ ನೀರು ಮಳ್ತು ಹಸಿಟ್ಟು ಹಾಕಿ ಮುಚ್ಚಿಬಿಡ್ಬೇಕು. ಈ ಥರ ಮುಚ್ಚಿಬಿಟ್ಟಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಆಮೇಲೆ ಈ ಥರ ಅದು ಇದಿರುತ್ತಲ್ಲ ಹಿಟ್ಟಿನ ಕೋಲಲ್ಲಿ ನಾನು ಮಾಡ್ಕೊತಾ ಇರೋದು, ಆ ಕೋಲಲ್ಲೇ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುತ್ತೆ. ಸ್ವಲ್ಪ ಬಿಸಿ ತಣ್ಣಗಾದ ನಂತರ ಈ ಥರ ಕಲ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಒಸ್ದು ಈ ಅದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನೋಡಿ ಈಗ ಎಷ್ಟು ಮೆತ್ತಗಿದೆ ಅಂತ. ಒಂದು ಚೂರು ಅಂಟ್ತಾ ಇರಲಿಲ್ಲ ಕೈಗೆ. ನೋಡ್ತಾ ಇದ್ದೀರಲ್ಲ ನೀವೇ, ಸೂಪರಾಗಿ ಬಂತು. ಸ್ವಲ್ಪನೂ ಕೈಗೆ ಅಂಟ್ಕೊಳ್ದಿರ ನೋಡಿ ಈ ಥರ ಕೈಯಲ್ಲೇ. ಕರ್ಜಿಕಾಯಿಗೆ ಅದರಲ್ಲಿಟ್ಟು ಮಾಡ್ತೀವಿ, ಇದು ಹಂಗಲ್ಲ, ಕೈಯಲ್ಲೇ ಈ ಥರ ಶೇಪ್ ಕೊಟ್ಕೊಂಡು ಕ್ಲೀನಾಗಿ ಎಲ್ಲ ಕ್ಲೋಸ್ ಮಾಡಬೇಕು. ಈ ಥರ ಮಾಡಿಬಿಟ್ಟು ಇಡ್ಲಿ ಕುಕ್ಕರಲ್ಲಿ ಇದೆಯಲ್ಲ ಅದರಲ್ಲಿ ಇಟ್ಬಿಟ್ಟು ಆಮೇಲೆ ಬೇಯಿಸ್ಬೇಕು. ಕುಕ್ಕರಲ್ಲಿ ವೆಯ್ಟ್ ಹಾಕ್ಬಿಡೋದು, ಈ ಥರ ಮಾಡಿಬಿಡಿ. ಕುಕ್ಕರಲ್ಲೂ ಇಟ್ಟು ಮಾಡ್ಬೋದು, ಆದರೆ ವೆಯ್ಟ್ ಹಾಕ್ಬಾರ್ದು. ಆಮೇಲೆ ಮಾತ್ರ ಬೇಯಿಸ್ಬೇಕು. ಆಮೇಲೆ ಗ್ಯಾಸ್ಗೆಟು ಹಾಕ್ಬಾರ್ದು, ಹಂಗೆ ನೋಡಿ. ಈಗ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಆಮೇಲಿಟ್ಟು ಬೇಯಿಸ್ತೀನಿ. ಇವಾಗ ಒಂದು 15 ನಿಮಿಷ ಬೇಯಿಸಿದ್ರೆ ಸಾಕು, ಬೆಂದೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದವ್ರಿಗೆ ಕರ್ಜಿಕಾಯಿ ತಿನ್ನೋಕ್ಕಾಗಲ್ಲ ಅಂದರೆ ಕಡುಬು ತಿನ್ಬೋದು. ಮಕ್ಕಳಿಗೆ, ದೊಡ್ಡವ್ರಿಗೆಲ್ಲ ಕರ್ಜಿಕಾಯಿ ತುಂಬ ಚೆನ್ನಾಗಿರುತ್ತೆ. ಕಟುಮ್ ಅಂತ ಏನೋ ಅನ್ನಲ್ಲ, ಗರಮ್ಮಾಗಿ ಚೆನ್ನಾಗಿದೆ ಕರ್ಜಿಕಾಯಿ. ಕಡುಬು ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಹಬ್ಬಕ್ಕೆ ಸಿಹಿ ತಿಂಡಿಗಳನ್ನ ಮಾಡ್ಕೊಳ್ತಾ ಖುಷಿಯಾಗಿ ಹಬ್ಬ ಮಾಡಿ, ಭಗವಂತನ ಧ್ಯಾನ ಮಾಡಿ, ಎಲ್ಲರೂ ಚೆನ್ನಾಗಿರಬೇಕು ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಮತ್ತು ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬಂಧು ಮಿತ್ರರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ.